ನಮಸ್ತೆ, ಗುಡ್ ಮೋದಿಕೇರ್ ಮಾರ್ನಿಂಗ್. ನನ್ನ ಹೆಸರು ಲಕ್ಷ್ಮಿ. ನಾನು ಇಂದು ಬಾಯಿಯ ಸಂಪೂರ್ಣ ಸುರಕ್ಷತೆಗಾಗಿ ಹಾಗೂ ಹಲ್ಲುಗಳ ಸಂಪೂರ್ಣ ಆರೋಗ್ಯಕ್ಕಾಗಿ ನಮ್ಮ ಮೋದಿಕೇರ್ ಪ್ರಸ್ತುತಪಡಿಸಿರುವಂತಹ ಟೂತ್ಪೇಸ್ಟ್ಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ನಮ್ಮಲ್ಲಿ 5 ರೀತಿಯ ಟೂತ್ಪೇಸ್ಟ್ಗಳು ಲಭ್ಯ ಇದೆ. ಅದರಲ್ಲಿ ಅವನ್ನ ನಾವು ಫ್ರೆಶ್ ಮೂಮೆಂಟ್ ಟೂತ್ಪೇಸ್ಟ್ ಅಂತೇಳಿ ಕರಿತೀವಿ. ಈ ಒಂದು ಫ್ರೆಶ್ ಮೂಮೆಂಟ್ ಟೂತ್ಪೇಸ್ಟ್ನ ವೈಶಿಷ್ಟ್ಯತೆಗಳು ಮತ್ತು ಲಾಭಗಳನ್ನು ಹೇಳೋದಾದರೆ, ಇದು ನಮ್ಮ ಬಾಯಿಯ 6 ಸಮಸ್ಯೆಗಳಿಂದ ಪರಿಹಾರ ಹೊಂದಿರುವಂತಹ ಏಕೈಕ ಟೂತ್ಪೇಸ್ಟ್ ಇದಾಗಿದೆ. ಹಾಗೂ ನಮ್ಮ ಹಲ್ಲಿನ ಉಳುಕಲ್ಲು ಹಾಗೂ ಕೀಟಗಳ ಉತ್ಪತ್ತಿ ಆಗೋದನ್ನು ತಡೆಗಟ್ಟೋದಕ್ಕೆ ಈ ಒಂದು ಪೇಸ್ಟು ಸಹಾಯ ಮಾಡುತ್ತದೆ. ಹಲ್ಲು ಉಳುಕಾಗಿ ಕೀಳಿಸುವಂತಹ ಹಲ್ಲುಗಳನ್ನು ಗಟ್ಟಿಗೊಳಿಸಿ ಹಲ್ಲು ಕೀಳಿಸದಂತೆ ಕಾಪಾಡ್ಕೊಳ್ಳೋದಕ್ಕೆ ನಮ್ಮ ಫ್ರೆಶ್ ಮೂಮೆಂಟ್ ಟೂತ್ಪೇಸ್ಟು ಸಹಾಯ ಮಾಡುತ್ತದೆ. ಮತ್ತು ಒಸಡುಗಳನ್ನು ಗಟ್ಟಿಗೊಳಿಸಿ ರಕ್ತ ಸೋರಿಕೆ ಆಗೋದನ್ನು ತಡೆಗಟ್ಟೋದಕ್ಕೆ ನಮ್ಮ ಪೇಸ್ಟು ಸಹಾಯ ಮಾಡುತ್ತದೆ. ಇದರಲ್ಲಿ ಸ್ಪೆಷಲ್ ಪಾಲಿಷಿಂಗ್ ಏಜೆಂಟ್ ಇರೋದ್ರಿಂದ ನಮ್ಮ ದಂತ ಕವಚವು ಹಾಳಾಗದಂತೆ ಅದು ಹೊಳಪಿನಿಂದ ಕೂಡಿರುವಂತೆ ಮಾಡುತ್ತದೆ ಈ ಒಂದು ಫ್ರೆಶ್ ಮೂಮೆಂಟ್ ಟೂತ್ಪೇಸ್ಟು. ಅಲ್ಲದೆ ಕಾಫಿ, ಟೀ, ತಂಬಾಕು, ಧೂಮಪಾನ ಸೇವನೆಯಿಂದ ನಮ್ಮ ಹಲ್ಲುಗಳು ಕಾಂತಿಯನ್ನು ಕಳ್ಕೊಂಡಿರುತ್ತೆ. ಅಂತಹ ಕಾಂತಿಯನ್ನು ಮರುಕಳಿಸುವಂತೆ ಮಾಡುತ್ತದೆ ಈ ಒಂದು ಫ್ರೆಶ್ ಮೂಮೆಂಟ್ ಟೂತ್ಪೇಸ್ಟು. ಮತ್ತು ಹಲ್ಲುಗಳ ಮೇಲೆ ಹಳೆ ಕರೆ ಇರುತ್ತಲ್ವ, ಅಂದರೆ ಫ್ಲೇಕ್ ಕಟ್ಟಿರುತ್ತೆ, ಅಂಥ ಫ್ಲೇಕ್ ಕಟ್ಟೋದನ್ನು ತಡೆಗಟ್ಟುತ್ತೆ ನಮ್ಮ ಫ್ರೆಶ್ ಮೂಮೆಂಟ್ ಟೂತ್ಪೇಸ್ಟ್. ಮತ್ತು ತಣ್ಣೀರು ಕುಡಿದಾಗ ಮತ್ತು ಸಿಹಿಯನ್ನು ತಿಂದಾಗ ಅಲ್ಲಿ ಹಲ್ಲುಗಳು ಜುಮ್ ಅನ್ನೋಂತಹ ಒಂದು ಸೆನ್ಸಿಟಿವ್ ಆಗುತ್ತೆ. ಅಂತಹ ಸೆನ್ಸಿಟಿವನ್ನು ಕ್ಲಿಯರ್ ಮಾಡೋದಕ್ಕೆ ಇದು ಆ್ಯಂಟಿ ಸೆನ್ಸಿಟಿವ್ ಆಗಿ ಇದು ಕಾರ್ಯನಿರ್ವಹಿಸುತ್ತದೆ. ಮತ್ತು ಹಲ್ಲಿನ ಮೇಲೆ ಎನಾಮಿಲ್ ಕೋಟಿಂಗ್ ಹಾಳಾಗದಂತೆ ಕಾಪಾಡುತ್ತದೆ ಈ ಒಂದು ಫ್ರೆಶ್ ಮೂಮೆಂಟ್ ಟೂತ್ಪೇಸ್ಟು. ಇದರ ಬಳಕೆಯನ್ನು ನೋಡೋದಾದರೆ, ಬೇರೆ ಮಾರುಕಟ್ಟೆಯಲ್ಲಿ ದೊರೆಯುವಂತಹ ಪೇಸ್ಟ್ಗಳನ್ನು ನಾವು ಆ ಒಂದು ಏನು ಬ್ರಷ್ನ ಪೂರ್ತಿಯಾಗಿ ನಾವು ಇದನ್ನು ಬಳಸ್ತೀವಿ. ಆದರೆ ನಮ್ಮ ಒಂದು ಫ್ರೆಶ್ ಮೂಮೆಂಟ್ ಟೂತ್ಪೇಸ್ಟನ್ನು ಏನು ಟೂತ್ ಬ್ರಷ್ಷಿನ ಕಾಲು ಭಾಗ, ಅಂದರೆ 1/4 ಭಾಗದಷ್ಟು ಮಾತ್ರ ಈ ಒಂದು ಪೇಸ್ಟ್, ಅಂದರೆ ಬಟಾಣಿ ಕಾಳಷ್ಟು ಬಳಸಿದ್ರೆ ಸಾಕು ನಮ್ಮ ಹಲ್ಲುಗಳನ್ನು ಆರೋಗ್ಯವನ್ನು ನಾವು ಕಾಪಾಡ್ಕೋಬೋದು. ಹಾಗಾದರೆ ಯಾವ್ಯಾವ 5 ರೀತಿ ಪೇಸ್ಟ್ ಇದ್ದಾವೆ ಅನ್ನೋದನ್ನು ನಾನು ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೆಯದಾಗಿ ಇದು ಫ್ರೆಶ್ ಮೂಮೆಂಟ್ ಫ್ಲೋರಿ ಟೂತ್ಪೇಸ್ಟ್. ಇದರಲ್ಲೇ ಹೇಳಿರೋ ಹಾಗೆ ಇದು ಹಲ್ಲುಗಳನ್ನು ಗಟ್ಟಿಗೊಳಿಸುತ್ತೆ. ಹಾಗೆ ಹೆಲ್ತಿಯರ್ ಗಮ್ಸ್, ನಮ್ಮ ಒಸಡನ್ನು ಗಟ್ಟಿಗೊಳಿಸುತ್ತೆ. ಮತ್ತು ರಿಫ್ರೆಶಿಂಗ್ ಬ್ರೀತ್, ಅಂದರೆ ಏನು ದುರ್ವಾಸನೆಯಿಂದ ನಮ್ಮ ಬಾಯಿ ವಾಸನೆ ಬರ್ತಾ ಇರುತ್ತೆ ಅದನ್ನು ತಡೆಗಟ್ಟೋದಕ್ಕೆ ಈ ಒಂದು ಪೇಸ್ಟನ್ನು ನಾವು ಬಳಸ್ಬೋದು. ಅಲ್ಲದೆ ಏನು ನಮ್ಮ ಬಾಯಿಯಲ್ಲಿ ಹಲ್ಲಿನಲ್ಲಿ ಕೀಟಗಳು ಉತ್ಪತ್ತಿಯಾಗುತ್ತೆ ಮತ್ತು ದಂತಕುಳಿ ಉಂಟಾಗುತ್ತೆ. ಅಂತಹ ದಂತಕುಳಿಗಳ ರಚನೆಯನ್ನು ತಡೆಯೋದಕ್ಕೆ ಇದು ಸಹಾಯ ಮಾಡುತ್ತೆ. ಮತ್ತು ನಮ್ಮ ಹಲ್ಲುಗಳನ್ನು ಹೊಳಪನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಒಂದು ಪೇಸ್ಟನ್ನು ನಾವು ಬಳಕೆ ಮಾಡ್ಬೋದು ಸ್ನೇಹಿತರೆ. ಇದು ಫ್ರೆಶ್ ಮೂಮೆಂಟ್ ಕೂಲ್ ಮಿಂಟ್ ಟೂತ್ಪೇಸ್ಟ್. ಈ ಒಂದು ಪೇಸ್ಟಲ್ಲಿ ನೀವು ಬ್ರಷ್ ಮಾಡುವಾಗ ನಿಮ್ಮ ಬಾಯಿಯಲ್ಲಿ ಕರಗುವ ಮಿನಿ ಫ್ರೆಶ್ನಿಂಗ್ ಸ್ಟ್ರಿಪ್ಸ್ಗಳನ್ನು ಹೊಂದಿದೆ ಈ ಒಂದು ಪೇಸ್ಟು. ಇದರಲ್ಲಿ ಫ್ಲೋರಿಡ್ ಇದೆ. ಈ ಒಂದು ಫ್ಲೋರಿಡ್ ಅಂಶ ಏನು ಮಾಡುತ್ತಂದರೆ ನಿಮ್ಮ ದಂತಕುಳಿಗಳ ವಿರುದ್ಧ ಹೋರಾಡಲು ಹಾಗೂ ನಿಮ್ಮ ಹಲ್ಲುಗಳನ್ನು ಉಜ್ಜುವಾಗ, ಬಿಳುಪುಗೊಳಿಸುವಾಗ, ನಿಮ್ಮ ದಂತಕವಚವನ್ನು ಸುರಕ್ಷಿತವಾಗಿಡಲು ಈ ಒಂದು ಪೇಸ್ಟು ಸಹಾಯ ಮಾಡುತ್ತೆ. ಇದರಲ್ಲಿರುವಂತಹ ಕೂಲ್ ಸ್ಟ್ರಿಪ್ಸ್ಗಳೇನಿದೆ ಅದರಿಂದ ನಮ್ಮ ಬಾಯಿ ಮಿಂಟ್ ಸುವಾಸನೆಯೊಂದಿಗೆ ಸ್ವಚ್ಛಗೊಳಿಸುತ್ತದೆ ಸ್ನೇಹಿತರೆ. ಮಿಂಟ್ ಹರ್ಬಲ್ ಆಯುರ್ವೇದಿಕ್ ಟೂತ್ಪೇಸ್ಟು. ಇದರಲ್ಲಿ 15 ಆಯುರ್ವೇದ ಗಿಡಮೂಲಿಕೆಗಳಿಂದ ಪರಿಪೂರ್ಣವಾದ ಮಿಶ್ರಣ ಹೊಂದಿರುವಂತಹ ಟೂತ್ಪೇಸ್ಟು.
ಈ ಒಂದು ಟೂತ್ಪೇಸ್ಟಲ್ಲಿ ಲವಂಗ, ಬೇವು, ಜಾಲಿ, ಬಬೂಲ್, ಗೋಣಿಮರ, ತುಳಸಿ, ಪುದೀನ, ವಜ್ರದಂತಿ, ಮುಲೇತಿ ಅನ್ನುವಂತಹ ಇನ್ನೂ ಅಗತ್ಯ ಗಿಡಮೂಲಿಕೆಗಳನ್ನು ಹೊಂದಿರುವಂತಹ ಒಂದು ಟೂತ್ಪೇಸ್ಟು. ಈ ಒಂದು ಟೂತ್ಪೇಸ್ಟು ಇದರಲ್ಲಿರುವಂತಹ ಗಿಡಮೂಲಿಕೆಗಳು ದಂತಕ್ಷಯದ ವಿರುದ್ಧ ಹೋರಾಡಲು ಹಾಗೂ ದಂತಕವಚವನ್ನು ಬಲಪಡಿಸಲು, ಬ್ಯಾಕ್ಟೀರಿಯಾದಿಂದ ರಕ್ಷಿಸಲು, ದಂತಕುಳಿ, ಲೋಳೆ ಮತ್ತು ಕೀಟ ಉಂಟಾಗುವುದನ್ನು ತಡೆಯಲು, ಇದು ಆರೋಗ್ಯಕರ ಒಸಡುಗಳನ್ನು ಉತ್ತೇಜಿಸಲು ಈ ಒಂದು ಆಯುರ್ವೇದಿಕ್ ಟೂತ್ಪೇಸ್ಟ್ ಸಹಾಯ ಮಾಡುತ್ತದೆ ಸ್ನೇಹಿತರೆ. ಇದು ಫ್ರೆಶ್ ಮೂವ್ಮೆಂಟ್ ಆ್ಯಂಟಿ ಕ್ಯಾವಿಟಿ ಟೂತ್ಪೇಸ್ಟು. ಇದು ಲವಂಗ ಎಣ್ಣೆ, ನೀಲಗಿರಿ ಎಣ್ಣೆಯಿಂದ ಕೂಡಿರುವಂತಹ ಡೀಪ್ ಕ್ಲೀನ್ ಆ್ಯಂಟಿ ಕ್ಯಾವಿಟಿ ಟೂತ್ಪೇಸ್ಟು. ಇದು ಆರೋಗ್ಯಕರ ಹಲ್ಲು ಹಾಗೂ ಬಲವಾದ ಹಲ್ಲುಗಳನ್ನು ಪಡೆಯೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೂ ಇದು ನಿಯಮಿತವಾಗಿ ಹಲ್ಲುಜ್ಜೋದ್ರಿಂದ ನಮ್ಮ ಹಲ್ಲುಗಳು ಸವಿಯೋದನ್ನು ಕಡಿಮೆ ಮಾಡುತ್ತೆ ಸ್ನೇಹಿತರೆ. ಅಲ್ಲದೆ ಈ ಒಂದು ಏನು ದಂತಕುಳಿ ಮತ್ತು ದಂತಕ್ಷಯದ ವಿರುದ್ಧ ಹೋರಾಡೋದಕ್ಕೆ, ಒಸಡುಗಳನ್ನು ಗಟ್ಟಿಗೊಳಿಸೋದಕ್ಕೆ ಈ ಒಂದು ಫ್ರೆಶ್ ಮೂವ್ಮೆಂಟ್ ಆ್ಯಂಟಿ ಕ್ಯಾವಿಟಿ ಟೂತ್ಪೇಸ್ಟು ಸಹಾಯ ಮಾಡುತ್ತದೆ. ಫ್ರೆಶ್ ಮೂವ್ಮೆಂಟ್ ಕಿಡ್ಸ್ ಟೂತ್ಪೇಸ್ಟ್ ಅಂದರೆ 1 ವರ್ಷದಿಂದ 6 ವರ್ಷದ ಮಕ್ಕಳಿಂದ ಹಲ್ಲುಗಳ ಆರೋಗ್ಯವನ್ನು ಕಾಪಾಡೋದಕ್ಕೆ ನಮ್ಮ ಹೆಮ್ಮೆಯ ಮೋದಿ ಕೇರ್ ಪ್ರಸ್ತುತಪಡಿಸ್ತಾ ಇದೆ ಆ್ಯಂಟಿ ಕ್ಯಾವಿಟಿ ಟೂತ್ಪೇಸ್ಟು. ಈ ಒಂದು ಟೂತ್ಪೇಸ್ಟ್ ಫ್ಲೋರಿಡ್ ಮುಕ್ತವಾಗಿದೆ ಹಾಗೂ SLS ಮುಕ್ತವಾಗಿದೆ, ಸಕ್ಕರೆ ಮುಕ್ತವಾಗಿದೆ ಮತ್ತು ಪ್ಯಾರಾಬಿನ್ ಮುಕ್ತವಾಗಿರುವಂತಹ ಟೂತ್ಪೇಸ್ಟು. ಅಂದರೆ ಚಿಕ್ಕ ಮಕ್ಕಳು ಹಲ್ಲುಜ್ಬೇಕಾದ್ರೆ ದೊಡ್ಡವರು ನಾವು ಬಾಯಿಯನ್ನು ಉಜ್ತಾ ಹಲ್ಲು ತೊಳ್ಕೊಂತೀವಿ. ಆದರೆ ಮಕ್ಳುಗಳು ಏನಾಗುತ್ತೆ ಅಂದರೆ ಅದರಲ್ಲಿರುವಂತಹ ಸ್ವೀಟ್ ಅಂಶನ ಅವು ಸೇವಿಸೋದಕ್ಕೆ ಹೋಗ್ತವೆ. ಇದರಿಂದ ಶುಗರ್ ಕಂಟೆಂಟ್ಸು ಮಕ್ಕಳಿಗೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನು ನಾವು ಶುಗರ್ ಮುಕ್ತವಾಗಿರುವಂತಹ ಪೇಸ್ಟ್ಗಳನ್ನು ಮಕ್ಕಳಿಗೆ ನಾವು ಕೊಡೋದ್ರಿಂದ ಹಲ್ಲುಗಳ ಆರೋಗ್ಯವನ್ನು ಸಂಪೂರ್ಣವಾಗಿ ನಾವು ಕಾಪಾಡ್ಬೋದು. ಈ ಹಲ್ಲುಗಳು ಚಿಕ್ಕ ಮಕ್ಕಳಿಗೆ ಈ ಒಂದು ಪೇಸ್ಟ್ ಕೊಡೋದ್ರಿಂದ ಹಲ್ಲುಗಳ ಮೇಲೆ ಫ್ಲೇಕ್ ಕಟ್ಟೋದನ್ನು ನಾವು ತಡೆಗಟ್ಬೋದು ಮತ್ತು ತಾಜಾತನವಾಗಿರಿಸ್ಬೋದು. ಮಕ್ಕಳ ಹಲ್ಲು ವಾಸನೆ ಮುಕ್ತವಾಗಿ, ಬಾಯಿ ವಾಸನೆ ಮುಕ್ತವಾಗಿ ನಾವು ಮಾಡ್ಬೋದು ಸ್ನೇಹಿತರೆ. 5 ರೀತಿ ಪೇಸ್ಟ್ಗಳ ಮಾಹಿತಿಯನ್ನು ನೋಡಿದ್ಮೇಲೆ ಈ ಒಂದು ನಮ್ಮ ಮೋದಿ ಕೇರ್ ಫ್ರೆಶ್ ಮೂವ್ಮೆಂಟ್ ಟೂತ್ಪೇಸ್ಟು ಎಷ್ಟು ರಾಸಾಯನಿಕ ಮುಕ್ತವಾಗಿದೆ ಅಂತ ನಾನು ತೋರಿಸೋದಕ್ಕೆ ಒಂದು ಚಿಕ್ಕ ಡೆಮೋವನ್ನು ಮಾಡ್ತೀನಿ. ಅದರಲ್ಲಿ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಬಾಯಿ ದುರ್ಗಂಧವನ್ನು ಸೂಸುತ್ತೆ. ಯಾಕೆ ಸೂಸುತ್ತೆ ಅಂದರೆ ನಮ್ಮ ಬಾಯಿಯಲ್ಲಿ ರಾತ್ರಿ ಮಲಗಿದ್ದಾಗ ಬೆಳಗ್ಗೆವರೆಗೂ ಅದು ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಉತ್ಪತ್ತಿ ಆಗಿರುತ್ತೆ ಸ್ನೇಹಿತರೆ. ಅದು ಒಂದು ರೀತಿಯಾದಂಥ ಕೆಮಿಕಲ್. ಆ ಒಂದು ಕೆಮಿಕಲ್ಲು ನಮ್ಮ ಬಾಯಿ ಒಳಗಡೆ ನಾವು ಹಾಗೆ ನೀರು ಕುಡಿದಾಗ ಏನಾಗುತ್ತೆ ಅಂದರೆ ಅದು ನಮ್ಮ ದೇಹ ತಲುಪಿದಾಗ ನಮ್ಮ ದೇಹದಲ್ಲಿರುವಂತಹ ಕೀಟಾಣುಗಳನ್ನು ಅದು ಮತ್ತು ನಮ್ಮ ದೇಹದಲ್ಲಿರುವಂಥ ಫ್ರೀ ರ್ಯಾಡಿಕಲ್ಸ್ಗಳನ್ನು ಕ್ಲಿಯರ್ ಮಾಡುತ್ತೆ. ಆದರೆ ನಾವೇನು ಮಾಡ್ತೀವಿ, ನಾವು ಬಾಯಿ ವಾಸನೆ ಬರೋದ್ರಿಂದ ಏನು ಮಾಡ್ತೀವಿ, ಬಾಯನ್ನು ತೊಳೆದು ಆಮೇಲೆ ಹಲ್ಲನ್ನು ಉಜ್ತಾ ಹೋಗ್ತೀವಿ. ಅಂದರೆ ನಮ್ಮ ದೇಹದಲ್ಲಿ, ನಮ್ಮ ಬಾಯಿಯಲ್ಲೇ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಉತ್ಪತ್ತಿಯಾಗಿರುತ್ತೆ. ಹಾಗಾಗಿ ನಾವು ಅದರ ಜೊತೆ ಒಂದು ರೀತಿಯಾದಂಥ ಒಂದು ಏನಾದರೂ ರಾಸಾಯನಿಕ ಇರುವಂತಹ ಪೇಸ್ಟನ್ನು ಬಳಸಿದಾಗ ಅದು ರಿಯಾಕ್ಷನ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಒಂದು ಪೇಸ್ಟು ರಾಸಾಯನಿಕ ಮುಕ್ತವಾಗಿದೆ ಅಂತ ನಾನು ತೋರಿಸೋದಕ್ಕೆ 2 ರೀತಿ ಪೇಸ್ಟ್ಗಳನ್ನು ಇದು ನಮ್ಮ ಮೋದಿ ಕೇರ್ನಲ್ಲಿ ದೊರೆಯುವಂತಹ ಫ್ರೆಶ್ ಮೂವ್ಮೆಂಟ್ ಟೂತ್ಪೇಸ್ಟು, ಹಾಗೂ ಇದು ಮಾರುಕಟ್ಟೆಯಲ್ಲಿ ಸಿಗುವಂತಹ ಒಂದು ಪೇಸ್ಟನ್ನು ನಾನು ತಗೊಂಡಿದ್ದೀನಿ. 2 ನಾನು ಇಲ್ಲಿ ಜೋಡಿಸಿದ್ದೀನಿ. ಇದರಲ್ಲಿ ಮೊದಲನೇದಾಗಿ ನನ್ನ ಬಲಭಾಗದಲ್ಲಿ ಈ ಮಾರುಕಟ್ಟೆಯಲ್ಲಿ ಸಿಗುವಂತಹ ಪೇಸ್ಟನ್ನು ನಾನು ಹಾಕಿದ್ದೀನಿ. ಹಾಗೂ ಎಡಭಾಗದಲ್ಲಿ ನಮ್ಮ ಫ್ರೆಶ್ ಮೂವ್ಮೆಂಟ್ ಟೂತ್ಪೇಸ್ಟನ್ನು ನೋಡಿ, ಇದು ಫ್ರೆಶ್ ಮೂವ್ಮೆಂಟ್ ಟೂತ್ಪೇಸ್ಟನ್ನು ನಾನು ತಗೊಂಡಿದ್ದೀನಿ. ಹಾಗೆ ಇದು ಕೆಮಿಕಲ್ ರಿಯಾಕ್ಷನ್ ಆಗೋದನ್ನು ತೋರಿಸೋದಕ್ಕೆ ನಾನು ಹಾರ್ಪಿಕ್ ಅನ್ನೋ ಒಂದು ಕೆಮಿಕಲನ್ನು 2 ಪೇಸ್ಟ್ಗಳಿಗೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ.
ಅಂದರೆ ಎಲ್ರಿಗೂ ಗೊತ್ತಿದೆ, ರಾಸಾಯನಿಕಗಳ ಜೊತೆ ರಾಸಾಯನಿಕ ಸೇರಿದಾಗ ಅದು ರಿಯಾಕ್ಷನ್ ಮಾಡುತ್ತೆ. ಈ ಒಂದು ಪೇಸ್ಟಲ್ಲಿ ಫೋಮಿಂಗ್ ಇರೋದ್ರಿಂದ ನೋಡಿ, ಮಾರುಕಟ್ಟೆಯಲ್ಲಿ ಸಿಗುವಂಥ ಪೇಸ್ಟನ್ನು ನಾನು ತಿರುಗಿಸ್ತಾ ಇದ್ದೀನಿ ನೋಡಿ. ಈಗ ಇದರಲ್ಲಿ ಫೋಮ್ ಉತ್ಪತ್ತಿ ಆಗ್ತಾ ಇದೆ. ಅಂದರೆ ನಮ್ಮ ದೇಹದಲ್ಲಿ, ನಮ್ಮ ಬಾಯಿಯಲ್ಲಿರುವಂತಹ ಕೆಮಿಕಲ್ ಜೊತೆ ಪೇಸ್ಟಲ್ಲಿರುವಂಥ ಕೆಮಿಕಲ್ ಸೇರಿದಾಗ ಫೋಮಿಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಆದರೆ ನಾವೇನು ಮಾಡ್ತೀವಿ, ಫೋಮ್ ಬಂದರೆ ಟೂತ್ಪೇಸ್ಟು ಚೆನ್ನಾಗಿದೆ ಅಂತ ನಾವು ಅಂತೀವಿ ಸ್ನೇಹಿತರೆ. ಅದು ತಪ್ಪು ಕಲ್ಪನೆ. ಫೋಮಿಂಗ್ ಏಜೆಂಟನ್ನು ಅದರಲ್ಲಿ ಮಿಕ್ಸ್ ಮಾಡಿರ್ತಾರೆ. ನೋಡಿ, ಇದು ಫ್ರೆಶ್ ಮೂಮೆಂಟ್ ಟೂತ್ಪೇಸ್ಟು. ಇದನ್ನು ಸಹ ನಾನು ಉಜ್ತಾ ಇದ್ದೀನಿ ನೋಡಿ. ಕೆಮಿಕಲ್ ಜೊತೆ ಯಾವುದೇ ರಿಯಾಕ್ಷನನ್ನು ಇದು ಮಾಡ್ತಾ ಇಲ್ಲ. ಇದರ ತನವನ್ನು ಇದು ಬಿಟ್ಕೊಡ್ತಾ ಇಲ್ಲ ಸ್ನೇಹಿತರೆ. ನೋಡಿ, ಎರಡೂ ಪೇಸ್ಟ್ಗೂ ಇರುವಂತಹ ವ್ಯತ್ಯಾಸ. ಇದು ನಮ್ಮ ಒಂದು ಫ್ರೆಶ್ ಮೂಮೆಂಟ್ ಟೂತ್ಪೇಸ್ಟು ಕೆಮಿಕಲ್ ಮುಕ್ತವಾಗಿದೆ. ಮಾರುಕಟ್ಟೆಯಲ್ಲಿ ಸಿಗುವಂತಹ ಪೇಸ್ಟು ಕೆಮಿಕಲ್ ಯುಕ್ತವಾಗಿದೆ. ನೀವೇ ಯೋಚನೆ ಮಾಡಿ ಸ್ನೇಹಿತರೆ, ಕೆಮಿಕಲ್ ಮುಕ್ತವಾಗಿರುವಂತಹ ಪೇಸ್ಟನ್ನು ಬಳಸಿ ನಮ್ಮ ಹಲ್ಲುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ನಿಮ್ಮ ಇಚ್ಛೆ